ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ಎಡಬಿಡಂಗಿತನ, ಇಬ್ಬಂದಿತನ, ಡಬಲ್ ಸ್ಟ್ಯಾಂಡರ್ಡ್ ಅನ್ನೋ ಪದಗಳಿಗೆ ಅನ್ವರ್ಥಕ ಅಂತಿದ್ರೆ ಕಾಂಗ್ರೆಸ್ಸಿಗರು ಅಂತ ಯಾವುದೇ ಮುಲಾಜಿಲ್ದೆ ಹೇಳಬಹುದು ನೋಡಿ. ದೇಶವನ್ನು 60 ವರ್ಷ ಆಳಿದಂಥ ಕಾಂಗ್ರೆಸ್ಗೆ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿದ, ಸಿಖ್ ದಂಗೆಗೆ ಕಾರಣವಾದ ಪಾಕಿಸ್ತಾನದ ಉಗ್ರರು ದೇಶದಾದ್ಯಂತ ದಾಳಿ ಮಾಡಿದ್ರು ಕೂಡ ಸುಮ್ಮನಿದ್ದಂತಹ ಕಾಂಗ್ರೆಸ್ಗೆ ಈಗ ಎಲ್ಲಿಲ್ಲದ ದೇಶಪ್ರೇಮ ಉಕ್ಕಿ ಬಂದಿದೆ. ಅದರಲ್ಲೂ ಉಗ್ರರ ವಿರುದ್ಧ ಆಕ್ರೋಶ ಕಟ್ಟೆ ಹೊಡೆದಿದೆ. ಅದರಲ್ಲೂ ಪಹಲ್ಗಾಮ್ ಉಗ್ರರ ದಾಳಿ ನಂತರ ಭಾರತ ಪ್ರತಿದಾಳಿ ನಡೆಸಿ ಆಪರೇಷನ್ ಸಿಂಧೂರ ನಡೆಸಿ 100 ಉಗ್ರರನ್ನ ಕೊಂದ್ರು. ಆದ್ರೂ ಕೂಡ ಕಾಂಗ್ರೆಸ್ಸಿಗೆ ಸಮಾಧಾನ ಆಗಲಿಲ್ಲ. ಆಪರೇಷನ್ ಸಿಂಧೂರದ ವೇಳೆ ಭಾರತೀಯ ಸೈನಿಕರ ಪೆಟ್ಟಿಗೆ ಇಂಗು ತಿಂದ ಮಂಗನಂತಹ ಪಾಕಿಸ್ತಾನ ಮಧ್ಯಸ್ಥಿಕೆಗಾಗಿ ಅಮೆರಿಕದೆದುರು ಅಂಗಲಾಚುವ ಪರಿಸ್ಥಿತಿ ಬಂದರೂ ಕೂಡ ಕಾಂಗ್ರೆಸ್ಸಿಗರು ಮಾತ್ರ ಸೈನಿಕರ ಶೌರ್ಯವನ್ನ ಮೆಚ್ಚೋಕೆ ತಯಾರೇ ಇಲ್ಲ. ಇದರಲ್ಲೂ ಮೋದಿಜಿ ವಿಫಲ ಆದ್ರು ಅಂತ ಬೊಬ್ಬೆ ಹಾಕೋದನ್ನ ಕಾಂಗ್ರೆಸ್ಸಿಗರು ನಿಲ್ಸೇ ಇಲ್ಲ. ಆದರೆ ಇವರದ್ದು ಎಂಥ ಡಬಲ್ ಸ್ಟ್ಯಾಂಡರ್ಡ್ ನೋಡಿ. 2008ರಲ್ಲಿ ಉಗ್ರರು ಮುಂಬೈ ಮೇಲೆ ದಾಳಿ ಮಾಡ್ತಾರೆ ಅಂತ ಅಮೆರಿಕ ಹೇಳಿದ್ರು ಕೂಡ ಕುರುಡಾಗಿತ್ತು ಆಗಿನ ಕಾಂಗ್ರೆಸ್ ಸರ್ಕಾರ. ಇಂಥವರ ಬಾಯಲ್ಲಿ ಈಗ ಉಗ್ರರ ವಿರುದ್ಧದ ಮಾತುಗಳು, ದೇಶಪ್ರೇಮದ ಘೋಷಣೆಗಳು ಕೇಳಿ ಬರ್ತಿರೋದನ್ನ ನೋಡಿದ್ರೆ ಜನರು ನಗದೇ ಇರ್ತಾರ. ಪಹಲ್ಗಾಮ್ ದಾಳಿ ಬಗ್ಗೆ, ಆಪರೇಷನ್ ಸಿಂಧೂರದ ಬಗ್ಗೆ, ಉಗ್ರರ ವಿರುದ್ಧದ ಕ್ರಮದ ಬಗ್ಗೆ, ದೇಶದ ರಕ್ಷಣೆ ಬಗ್ಗೆ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ ನಾಯಕರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ 2008ರಲ್ಲಿ ಮುಂಬೈ ಮೇಲೆ ಉಗ್ರರು ದಾಳಿ ನಡೆಸೋದಕ್ಕಿಂತ ಮುಂಚೆ ಹಾಗೂ ನಡೆಸಿದ ನಂತರ ಕಾಂಗ್ರೆಸ್ಸಿಗರ ವರ್ತನೆ ಹೇಗಿತ್ತು ಗೊತ್ತಾ? ಹೌದು, 2008ರಲ್ಲಿ ಮುಂಬೈ ಮೇಲೆ ಉಗ್ರರು ದಾಳಿ ನಡೆಸಿ 171 ಜನರನ್ನ ಕೊಲ್ಲೋ ಮೊದಲೇ ದಾಳಿ ಬಗ್ಗೆ ಅಮೆರಿಕ ಎಚ್ಚರಿಕೆ ನೀಡಿತ್ತು. ಪಾಕಿಸ್ತಾನದ ಉಗ್ರರು ಕರಾಚಿ ಬಳಿಯ KT ಬದರ್ ಮೂಲಕ ಅಲ್ ಹುಸೇನಿ ಹಡಗಿನ ಮೂಲಕ ಭಾರತದತ್ತ ಆಗಮಿಸ್ತಿದ್ದಾರೆ ಅಂತ ಸೂಚನೆ ಬೇರೆ ಕೊಟ್ಟಿತ್ತು. ಗೌಪ್ಯ ಮಾಹಿತಿಯನ್ನು ಒದಗಿಸಿದ್ರು. ಆದರೆ ಆಗ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಇದೇ ಕಾರಣಕ್ಕೆ 2008ರ ನವೆಂಬರ್ 26ರಂದು ಮುಂಬೈ ಮೇಲೆ ದಾಳಿ ನಡೆಸಿದಂತಹ ಲಷ್ಕರ್ ತೊಯ್ಬಾ ಉಗ್ರರು 171 ಜನರನ್ನ ಕೊಂದು ಹಾಕಿದ್ರು. ದಾಳಿಯಲ್ಲಿ 100 ಜನರನ್ನ ಹತ್ಯೆ ಮಾಡಿದ್ರು. ದಾಳಿ ಬಗ್ಗೆ ಮೊದಲೇ ಗೊತ್ತಿದ್ರು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿತ್ತು. ಇನ್ನು ಪಾಕಿಸ್ತಾನದ ಉಗ್ರರು ದಾಳಿ ನಡೆಸಿದ ನಂತರ ಕಾಂಗ್ರೆಸ್ ಸರ್ಕಾರ ಹೀಗೆ ನಡ್ಕೊಳ್ಳೋದ್ರಲ್ಲಿ ವಿಶೇಷ ಏನಿಲ್ಲ ಬಿಡಿ. ಸೋನಿಯಾ ಗಾಂಧಿಯ ಅಣತಿಗೆ ತಲೆಯಾಡುವುದಷ್ಟೇ ಗೊತ್ತಿದ್ದಂಥ ಮನಮೋಹನ್ ಸಿಂಗ್ ಅವರು ದಾಳಿಯನ್ನ ಖಂಡಿಸಿದ್ರು. ನಾವು ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ ಆಡೋದಿಲ್ಲ ಅಂದರು. ಅಮೆರಿಕದ ಮಧ್ಯಸ್ಥಿಕೆಗಾಗಿ ಬರಾಕ್ ಒಬಾಮಾ ಅವರ ಮೊರೆ ಹೋದರು. ಆದರೆ ಉಗ್ರರ ವಿರುದ್ಧ ಯಾವ ಕ್ರಮ ತೆಗೆದುಕೊಂಡ್ರು ಹೇಳಿ? ಪ್ರತಿ ದಾಳಿ ಮಾಡೋದು ಬಿಡಿ, ನಮ್ಮ ಮೇಲೆ ದಾಳಿ ಮಾಡಿದಂಥ ಪಾಕಿಸ್ತಾನದ ಉಗ್ರರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತನೂ ಆಗಿನ ಪ್ರಧಾನಿಗೆ ಹೇಳೋಕ್ಕಾಗಲಿಲ್ಲ. ನಮ್ಮ ಸೇನೆಯನ್ನು ಕರೆದು ಹೋಗಿ ತಕ್ಕ ಪಾಠ ಕಲಿಸಿ ಬನ್ನಿ ಪಾಕಿಸ್ತಾನಕ್ಕೆ ಅಂತ ಹೇಳೋ ಧೈರ್ಯ, ಚಾತಿಯೇ ಆಗಿನ ಪ್ರಧಾನಿ ಹಾಗೆ ಕಾಂಗ್ರೆಸ್ಸಿಗೆ ಇರಲಿಲ್ಲ. ಇಂಥ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈಗ ಮೋದಿ ಅವರ ದಮ್ಮು ತಾಕತ್ತಿನ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನಗ್ದೆ ಬೇರೆ ವಿಧಿನೇ ಇಲ್ಲ. ಡೊನಾಲ್ಡ್ ಟ್ರಂಪ್ has said 5 times, has said, sorry, 29 times. 29 times he said, 29 बार उन्होंने बोला कि भैया मैंने सीज फायर करवाया. अच्छा, अगर वो झूठ बोल रहे हैं तो अपने भाषण में यहां प्रधानमंत्री कह दें कि वो झूठ बोल रहे हैं. यहां पे अगर दम है तो यहां पे प्रधानमंत्री बोल दे कि ट्रंप झूठ बोल रहे हैं. If he has the courage, if he has the courage, if he has the courage of Indira Gandhi, yes, let him say here, yes, let him say here, yes, that Donald Trump, you're a liar, yes, that you did not make a ceasefire. ದೇಶ ಪ್ರೇಮದ ಬಗ್ಗೆ, ಉಗ್ರರ ವಿರುದ್ಧ ಇಷ್ಟೆಲ್ಲ ಮಾತಾಡೋ ಕಾಂಗ್ರೆಸ್ಸಿಗರು ಮುಂಬೈ ದಾಳಿ ಒಂದೇ ಅಲ್ಲ, ತಮ್ಮ ಆಡಳಿತದಲ್ಲಿ ನಡೆದಂಥ ದಾಳಿಗಳಲ್ಲಿ ಉಗ್ರರ ವಿರುದ್ಧ ಯಾವ ಕ್ರಮ ತೆಗೆದುಕೊಂಡ್ರು? 1993ರ ಮಾರ್ಚ್ 12ರಂದು ಮುಂಬೈನಲ್ಲಿ ಉಗ್ರರು ದಾಳಿ ನಡೆಸಿ 257 ಜನರನ್ನ ಕೊಂದು ಹಾಕಿದ್ರು.
ಇದಾದ 3 ದಿನಗಳ ಬಳಿಕ ಕೋಲ್ಕತ್ತಾದಲ್ಲಿ ನಡೆದಂತಹ ಉಗ್ರರ ದಾಳಿಗೆ 69 ಮಂದಿ ಬಲಿಯಾದರು. ಇದಾದ ಬಳಿಕ ಸಣ್ಣ ಪುಟ್ಟ ಉಗ್ರರ ದಾಳಿಗಳು ದೇಶದಾದ್ಯಂತ ನಡೆದು 2005ರಲ್ಲಿ ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದಲ್ಲಿ 70 ಮಂದಿ ಸಾವಿಗೀಡಾದರು. 2006ರ ವಾರಣಾಸಿ ದಾಳಿ, ಇದೇ ವರ್ಷ ನಡೆದಂಥ ಮುಂಬೈ ರೈಲು ಸ್ಫೋಟ, 2007ರಲ್ಲಿ ಹೈದರಾಬಾದ್ ಬ್ಲಾಸ್ಟ್, 26/11 ಮುಂಬೈ ದಾಳಿ, ಹೀಗೆ ಕಾಂಗ್ರೆಸ್ ಆಡಳಿತದಲ್ಲಿ ದೇಶದ ಉದ್ದಗಲಕ್ಕೂ ದಾಳಿಗಳು ನಡೆದು, ಆಗ ಕಾಂಗ್ರೆಸ್ ಮಾತ್ರ ನಾವು ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ ಆಡಲ್ಲ ಅಂತ ಹೇಳಿತ್ತೇ ಹೊರತು ಉಗ್ರರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆದರೆ ಮೋದಿಜಿ ಅವರ ಅವಧಿಯಲ್ಲಿ ಪಾಕಿಸ್ತಾನ ಉಗ್ರರ ಪರಿಸ್ಥಿತಿ ಹೇಗಾಗಿದೆ ನೋಡಿ. 2016ರಲ್ಲಿ ಪಾಕಿಸ್ತಾನಿ ಉಗ್ರರು ಉರಿ ಮೇಲೆ ದಾಳಿ ನಡೆಸಿದ್ದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ಆದೇಶಿಸಿದರು. ಅದರಂತೆ ನಮ್ಮ ಹೆಮ್ಮೆಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಉಗ್ರರನ್ನ ಹೊಡೆದು ಉರುಳಿಸಿದ್ರು. ಇನ್ನು 2019ರ ಪುಲ್ವಾಮಾ ದಾಳಿ ಬಳಿಕ ಏನಾಯಿತು? ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸದೆ ಬಿಡೋದಿಲ್ಲ ಅಂತ ಮೋದಿ ಶಪಥ ಮಾಡಿದ್ರು. ಅದರಂತೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದ ಉಗ್ರರಿಗೆ ತಕ್ಕ ಪಾಠ ಕಲಿಸಿದ್ರು. ಇದಾದ ನಂತರ ಇತ್ತೀಚೆಗೆ ಪಹಲ್ಗಾಮ್ ದಾಳಿ ನಡೆದ ಬಳಿಕ ಅಂತೂ ಮೋದಿ ನರಸಿಂಹನ ರೂಪ ತಾಳಿದ್ರು. ಪಾಕಿಸ್ತಾನಕ್ಕೆ ಹರಿತಾ ಇದ್ದಂಥ ನೀರನ್ನೇ ನಿಲ್ಲಿಸ್ಬಿಟ್ರು. ವ್ಯಾಪಾರವನ್ನ ಮೊಟಕುಗೊಳಿಸಿದ್ರು. ಅಷ್ಟೇ ಅಲ್ಲ, ನಮ್ಮ ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕೆ ನುಗ್ಗಿ 100 ಉಗ್ರರನ್ನ ಹೊಡೆದು ಉರುಳಿಸಿ ಬಂದ್ರು. ಆ ಮೂಲಕ ಭಾರತದ ಶಕ್ತಿಯನ್ನ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ತೋರಿಸಿದ್ರು. ಉಗ್ರರ ದಾಳಿ ಬಳಿಕ ಮನಮೋಹನ್ ಸಿಂಗ್ ನಡ್ಕೊಂಡ ರೀತಿಗೂ ಮೋದಿಜಿ ಅವರು ಕೈಗೊಂಡಂಥ ಕ್ರಮಕ್ಕೂ ಎಂಥ ವ್ಯತ್ಯಾಸ ಇದೆ ಅಂತ ನೀವೇ ನೋಡಿ. ಮುಂಬೈ ದಾಳಿ ಬಳಿಕ ಮನಮೋಹನ್ ಸಿಂಗ್ ಅವರು ಅಮೆರಿಕದ ಮಧ್ಯಸ್ಥಿಕೆಗಾಗಿ ಬಯಸಿದ್ರು. ಆದರೆ ಆಪರೇಷನ್ ಸಿಂಧೂರದ ಪೆಟ್ಟಿಗೆ ಬೆಚ್ಚಿ ಬಿದ್ದಂಥ ಪಾಕಿಸ್ತಾನವೇ ಮಧ್ಯಸ್ಥಿಕೆಗಾಗಿ ಅಮೆರಿಕದ ಬಳಿ ಹೋಗುತ್ತೆ. ಮೋದಿ ಅವರಿಂದ ನಮ್ಮನ್ನ ಕಾಪಾಡಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಎದುರು ಅಂಗಲಾಚುವಂತೆ ಆಯಿತು. ಈಗ ಹೇಳಿ ರಾಹುಲ್ ಗಾಂಧಿ ಅವರೇ, ನಿಮ್ಮ ನಾಯಕ ಮನಮೋಹನ್ ಸಿಂಗ್ ತೋರಿಸಿದ್ದು ತಾಕತ್ತು, ಮೋದಿ ಅವರು ಮಾಡಿ ತೋರಿಸಿದ್ದು ತಾಕತ್ತು, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ದಮ್ಮಿದೆಯಾ ರಾಹುಲ್ ಗಾಂಧಿ ಅವರೇ? ಅಷ್ಟೇ ಯಾಕೆ, ಪಹಲ್ಗಾಮ್ ದಾಳಿ ಬಳಿಕ ಭಾರತೀಯ ಸೇನೆ ಆರಂಭಿಸಿದಂಥ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ. ಪಹಲ್ಗಾಮ್ ದಾಳಿ ವೇಳೆ ನಿಮ್ಮ ಮೋದಿಗೆ ಹೇಳು ಅಂದಿದ್ದಂಥ ಉಗ್ರನನ್ನೇ ತಮ್ಮ ಯೋಧರು ಹೊಡೆದು ಉರುಳಿಸಿದ್ದಾರೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಎಲ್ಲರನ್ನ ಕೂಡ ಹೆಡೆಮುರಿ ಕಟ್ಟಿದ್ದಾರೆ ನಮ್ಮ ಸೈನಿಕರು. ಇಷ್ಟೆಲ್ಲ ಆದರೂ ನಮ್ಮ ಸೈನಿಕರ ಬಗ್ಗೆ ರಾಹುಲ್ ಗಾಂಧಿ ಒಂದು ಹೆಮ್ಮೆಯ ಮಾತಾಡಿದಾರ? ಮೋದಿಜಿ ಅವರಾದ್ರೆ ನಿಮ್ಮ ರಾಜಕೀಯ ವಿರೋಧ ನಿಜ, ಆದರೆ ಯೋಧರ ಶೌರ್ಯ ಮೆಚ್ಚೋಕು ನಿಮಗೆ ಏನ್ ದಾಡಿ ರಾಹುಲ್ ಗಾಂಧಿ ಅವರೇ? ಮೋದಿಯವರು ಪ್ರಧಾನಿಯಾದ ಮೇಲೆ ಪಾಕಿಸ್ತಾನದ ಉಗ್ರರು ಬಿಡಿ, ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ. ಮೊದಲು ಕಾಶ್ಮೀರಕ್ಕೆ ನೀಡ್ತಾ ಇದ್ದಂತಹ ವಿಶೇಷ ಸ್ಥಾನಮಾನವನ್ನು ಮೋದಿಜಿ ಕಿತ್ತು ಹಾಕಿದ್ದಾರೆ. ಮುಸ್ಲಿಮರ ಓಲೈಕೆಗಾಗಿ ರಚಿಸಿದಂಥ ಆರ್ಟಿಕಲ್ 370 ರದ್ದುಗೊಳಿಸಿದ್ದಾರೆ. ಕಾಶ್ಮೀರದಲ್ಲಿ ಕಲ್ಲು ತೂರ್ತಾ ಇದ್ದಂಥವರನ್ನ ಒದ್ದು ಒಳಗೆ ಹಾಕಿದ್ದಾರೆ. ಇನ್ನು ಗೋ ಇಂಡಿಯಾ ಗೋ ಬ್ಯಾಕ್ ಅಂತ ಘೋಷಣೆ ಕೂಗ್ತಾ ಇದ್ದಂಥ ಹುರಿಯತ್ ಕಾನ್ಫರೆನ್ಸ್ ಪ್ರತ್ಯೇಕವಾದಿ ಸಂಘಟನೆಯ ಸೈಯದ್ ಶಾ ಗಿಲಾನಿ ಅಂಥವರನ್ನ ಹೊಡೆದು ಗೃಹ ಬಂಧನದಲ್ಲಿ ಇರಿಸಿದ್ದಾರೆ. NIA ದಾಳಿಗಳ ಮೂಲಕ ಪ್ರತ್ಯೇಕವಾದಿಗಳನ್ನ ಜೈಲಿಗೆ ಕಳಿಸಿದ್ರು. ಹೀಗೆ ಕಾಶ್ಮೀರದಲ್ಲಿ ಉಗ್ರರಿಗೆ ಬೆಂಬಲ ನೀಡ್ತಾ ಇದ್ದಂತಹ, ಕಲ್ಲು ತೂರಾಟಗಾರರನ್ನ ಸಾಕಿಕೊಂಡಿದ್ದಂತಹ ಪ್ರತ್ಯೇಕವಾದಿ ಯಾಸಿನ್ ಮಲಿಕ್ ಈಗ ಜೈಲಿನಲ್ಲಿ ಇದ್ದಾನೆ. ಇದೇ ಕಾಂಗ್ರೆಸ್ ಆಡಳಿತ ಇದ್ದಾಗ ಯಾಸಿನ್ ಮಲಿಕ್ ಅನ್ನೋ ಪ್ರತ್ಯೇಕವಾದಿ ಮನಮೋಹನ್ ಸಿಂಗ್ ಅವರನ್ನೇ ಭೇಟಿಯಾಗಿದ್ದ ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ ಹೇಳಿ? ಇದ್ರ ಬಗ್ಗೆ ಮಾತಾಡೋಕೆ ರಾಹುಲ್ ಗಾಂಧಿ ಅವರಿಗೆ ದಮ್ ಬಿಡಿ, ನೈತಿಕತೆಯಾದ್ರೂ ಇದೆಯಾ? ಈ ಕಾಂಗ್ರೆಸ್ಸಿಗರ ದೇಶ ಪ್ರೇಮ, ಉಗ್ರರ ವಿರುದ್ಧದ ಆಕ್ರೋಶ ಎಷ್ಟು ಸತ್ಯ ಅನ್ನೋದು ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ ಬಳಿಕ ಸಾಕ್ಷಿ ಕೇಳಿದಾಗಲೇ ಗೊತ್ತಾಗಿದೆ. ಇವರು ಮೋದಿಜಿ ಅವರನ್ನ ವಿರೋಧಿಸೋದ್ರಲ್ಲಿ, ಸುಳ್ಳು ಆರೋಪ ಮಾಡೋದ್ರಲ್ಲಿ ರಾಜಕೀಯ ಇದೆಲ್ಲ ಅಂತ ಹೇಳಬಹುದು, ಸುಮ್ಮನಾಗಬಹುದು. ಆದರೆ ದೇಶದ ವಿಚಾರದಲ್ಲಿ, ದೇಶದ ಸೈನಿಕರ ವಿಚಾರದಲ್ಲೂ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋ ಕಾಂಗ್ರೆಸ್ಸಿಗರನ್ನ ದೇಶದ ಜನ ಯಾವತ್ತೂ ನಂಬೋಕೆ ಸಾಧ್ಯ ಇಲ್ಲ. ಹೀಗೆ ಜನರ ನಂಬಿಕೆಯನ್ನು ಕಳ್ಕೊಂಡಿದ್ದಕ್ಕೇನೆ ಕಾಂಗ್ರೆಸ್ 11 ವರ್ಷದಿಂದ ಪ್ರತಿಪಕ್ಷ ಸ್ಥಾನದಲ್ಲೇ ಇರೋದು. ಇಷ್ಟಾದರೂ ಕಾಂಗ್ರೆಸ್ ಬುದ್ಧಿ ಕಲಿಯೋದಿಲ್ಲ ಅಂದರೆ ನೀವೇನಾದರೂ ಏನು ಮಾಡೋಕ್ಕಾಗತ್ತೆ ಹೇಳಿ? ಟಿವಿ ವಿಕ್ರಮ,
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.